ಮಿನಿಸ್ಟರ್ ಜಬೀರ್ ಪಕ್ಷ ಬಿಟ್ಟರೂ ಕೂಡ ಯಾವುದೇ ರೀತಿಯಾಗಿ ನಷ್ಟ ಆಗೋದಿಲ್ಲ, ಯಾರೂ ಪಕ್ಷದಿಂದ ಹೊರಹೋದ್ರೂ ಸಹಿತ ಇಲ್ಲಿ ಏನು ಬದಲಾವಣೆ ಆಗೋದಿಲ್ಲ ಅಂತೇಳಿ ಒಂದಿಷ್ಟು ಸ್ಫೋಟಕವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹಿರಿಯ ಮುಖಂಡ ಉಬೇದುಲ್ಲಾ ಶರೀಫ್ ಅವರು. ಜಮೀರ್ ಅಹಮದ್ JDSಗೆ ಹೋಗ್ತಾರೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಒಂದು ಗೊಂದಲದ ನಡುವೆ ಉಬೇದುಲ್ಲಾ ಶರೀಫ್ ಅವರು ಈ ರೀತಿಯಾದಂತಹ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಯಾರು ಪಕ್ಷದಿಂದ ಹೊರ ಹೋದರೂ ಏನೂ ಆಗಲ್ಲ ಅಂತೇಳಿ ಹೇಳಿದ್ದಾರೆ. CM ಇಬ್ರಾಹಿಂ ಮತ್ತು ಜಾಫರ್ ಶರೀಫ್ ಇದೇ ರೀತಿ ಪಕ್ಷವನ್ನು ಬಿಟ್ಟೋದ್ರು, ಏನಾಯಿತು? ಏನೂ ಆಗಲಿಲ್ಲ, ಏನೂ ಬದಲಾವಣೆ ಆಗಲಿಲ್ಲ, ಅವರಿಂದ ಏನೂ ನಷ್ಟ ಕೂಡ ಆಗೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಪಕ್ಷದಿಂದ ಯಾರಾದರೂ ಹೋದರೆ ಹೊಸ ನಾಯಕತ್ವದ ಬರುತ್ತದೆ. ಖಂಡಿತವಾಗ್ಲೂ ಪಕ್ಷದಿಂದ ಯಾವುದೇ ಒಬ್ಬ ಅಭ್ಯರ್ಥಿ ಹೋದರೂ ಕೂಡ ಅವರ ಸ್ಥಾನಕ್ಕೆ ಇನ್ನೊಬ್ಬರು ಬಂದೇ ಬರ್ತಾರೆ. ಸಂಚಲನವನ್ನು ಮೂಡಿಸ್ತಾ ಇದೆ ಹಿರಿಯ ಮುಖಂಡ ಉಬೇದುಲ್ಲಾ ಶರೀಫ್ ಅವರ ಮಾತುಗಳು. ಇನ್ನು ಮುಖ್ಯವಾಗಿ ರಾಜ್ಯದಲ್ಲಿ ಈ ಒಂದು ಬೆಳವಣಿಗೆಗಳು ತುಂಬಾ ಆಗ್ತಾ ಇದೆ. ಸಾಕಷ್ಟು ಚರ್ಚೆಗಳು, ಗೊಂದಲಗಳು ಎಲ್ಲವನ್ನೂ ಕೂಡ ನಾವು ನೋಡ್ತಾನೆ ಇದ್ದೀವಿ. ಇದೆಲ್ಲದರ ಮಧ್ಯೆ ಜಮೀರ್ ಅಹಮದ್ ಅವರು JDSಗೆ ಹೋಗ್ತಾರಾ, JDSಗೆ ಬರ್ತಾರಾ ಅನ್ನುವಂತಹ ಸಾಕಷ್ಟು ವಿಚಾರಗಳು ಗೊಂದಲದಲ್ಲಿದ್ದವು. ಮತ್ತು ಕಾಂಗ್ರೆಸ್ ಪಕ್ಷವನ್ನು ಜಮೀರ್ ಅಹಮದ್ ಖಾನ್ ಅವರು ತೊರೆತಾರಾ, ಅಂದರೆ ಬಿಟ್ಟು ಬರ್ತಾರಾ ಅಂಥೇಳಿ ಅನುಮಾನಗಳು, ವಿಚಾರಗಳು, ವದಂತಿಗಳು ಸಾಕಷ್ಟು ಕೇಳಿ ಬರ್ತಾ ಇವೆ. ಈ ಒಂದು ಹೊತ್ತಿನಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ಉಬೇದುಲ್ಲಾ ಶರೀಫ್ ಅವರು ಒಂದು ಸ್ಫೋಟಕವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ. ಪಕ್ಷವನ್ನು ಬಿಟ್ಟೋದ್ರೆ ಈ ಪಕ್ಷಕ್ಕೆ ಖಂಡಿತವಾಗ್ಲೂ ಲಾಸ್ ಎಂಬುದು ಏನಿಲ್ಲ, ಯಾವುದೇ ರೀತಿಯಾಗಿ ನಷ್ಟ ಆಗೋದಿಲ್ಲ. ಆದರೆ ಅವರಿಗೆ ನಷ್ಟ ಆಗಬಹುದು, ಇನ್ನು ಪಕ್ಷಕ್ಕೆ ಯಾವತ್ತೂ ಕೂಡ ನಷ್ಟ ಆಗೋದಿಲ್ಲ. ಪಕ್ಷದಲ್ಲಿ ಎಷ್ಟೋ ಜನ ಮೊದಲೆಲ್ಲ ಇದ್ದರು, ಈಗ ಯಾರೂ ಇಲ್ಲ. ಆದರೂ ಸಹಿತ ಯಾರ್ಯಾರೆಲ್ಲ ಪಕ್ಷವನ್ನು ಬಿಟ್ಟೋಗಿದ್ದಾರೆ ಅವರಿಂದ ಏನು ಪಕ್ಷಕ್ಕೆ ನಷ್ಟವಾಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ CM ಇಬ್ರಾಹಿಂ ಆಗಿರ್ಬೋದು, ಜಾಫರ್ ಶರೀಫ್ ಆಗಿರ್ಬೋದು, ಇದೇ ರೀತಿ ಪಕ್ಷವನ್ನು ಬಿಟ್ಟೋದ್ರು, ಏನಾಯಿತು? ಏನೂ ಆಗಲಿಲ್ಲ, ಪಕ್ಷದ ಮೇಲೆ ಎಲ್ಲರೂ ಕೂಡ ನಿಂತ್ಕೊಂಡಿದ್ದಾರೆ. ಪಕ್ಷಕ್ಕೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ನಷ್ಟ ಕೂಡ ಆಗೋದಿಲ್ಲ. ಪಕ್ಷದಿಂದ ಇವರಿಂದ ಪಕ್ಷ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ. ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡ ಉಬೇದುಲ್ಲಾ ಶರೀಫ್. ಮುಖ್ಯವಾಗಿ ಸಾಕಷ್ಟು ಗೊಂದಲಗಳು ನಡೀತಾ ಇದ್ವು. ಯಾವಾಗ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಫ್ರಿನ್ ಖಾನ್ ಅವರನ್ನು ಏನು ಅಮಾನತು ಮಾಡೋದು, ಉಚ್ಚಾಟನೆ ಮಾಡೋದು, ಏನೆಲ್ಲ ವಿಷಯಗಳನ್ನು ನಾವು ನೋಡಿದ್ವಿ. ಆ ಒಂದು ಹೊತ್ತಲ್ಲಿ ಮುಂದಿನ ಸರದಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ಇದ್ದಾರೆ ಅನ್ನುವಂತಹ ಸಾಕಷ್ಟು ಮಾತುಗಳನ್ನು ನಾವು ಕೇಳ್ಪಡ್ತಾ ಇದ್ವಿ. ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು JDSಗೆ ಸೇರ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ನಾವು ಕೇಳಿಪಟ್ಟಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸ್ಫೋಟಕವಾದಂತಹ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಹಿರಿಯ ಮುಖಂಡ ಉಬೇದುಲ್ಲಾ ಶರೀಫ್ ಅವರು. CM ಮತ್ತೆ ಡೆಪ್ಟಿ CM ಅವ್ರ ಹತ್ರ ಮಾಹಿತಿ ಇದೆ. ಜಬ್ಬಾರ್ ಅವ್ರ ಮನೆ ಬಿಟ್ಟು ಆಚೆ ಬಂದಿಲ್ಲ. ಅವ್ರು ಏನಂದ್ರೆ ಪಕ್ಕದ ಮನೆಗೆ ಹೋಗಿದ್ರಿ, ನಮ್ಮ ಮನೆಗೆ ಬಂದಿಲ್ಲ. ಹಾಗೆ ಅಂದ್ರೆ ಪಕ್ಕದ ಮನೆ ಅವ್ನು ಕಾಂಗ್ರೆಸ್ ಅವ್ನಿದ್ದಾರೆ, ಅವ್ನು MLC ಇಲ್ಲ. ನೀವು ಮೂರು ಸರಿ MLC ಆಗಿದ್ರೆ ನಿಮ್ ಡಿಸ್ಟ್ರಿಕ್ಟ್ ಅದು, ನೀವು ಆಚೆ ಬಂದ್ರೆ ನಮ್ಮ ಮೈನಾರಿಟಿ ಚೇರ್ಮನ್, ನೀವು ಪಾರ್ಟಿ ಕಮಿಟಿ ಮೈನಾರಿಟಿ ಚೇರ್ಮನ್, ಇನ್ವಿಟೇಷನ್ ಬೇಕಾಗಿಲ್ಲ. ಅವ್ರಿಗೇನು ಇನ್ವಿಟೇಷನ್ ಕೊಡ್ಬೇಕಾ? ಅವರೇ ಸ್ವತಃ ಬಂದು ಕೆಲಸ ಮಾಡಬೇಕಾಗತ್ತು. ಕೆಲಸ ಮಾಡಲಿಲ್ಲ ಪರವಾಗಿಲ್ಲ. ಈಗ ಹೈಕಮಾಂಡು CM ಮತ್ತೆ ಡೆಪ್ಟಿ CM ಅವ್ರ ಹತ್ರ ಮಾಹಿತಿ ಇದೆ. ಯಾರು ಕೆಲಸ ಮಾಡಿದ್ದಾರೆ, ಯಾರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರ್ಯಾರಿಗೆ ಫಂಡಿಂಗ್ ಮಾಡಿದ್ದಾರೆ, ಎಲ್ಲೆಲ್ಲಿಂದ ಮಾಡಿದ್ದಾರೆ ಅಂತ. ಅದು ಇಟ್ಕೊಂಡ್ಬಿಟ್ಟು ಅವ್ರ ಮೈನಾರಿಟಿ ಚೇರ್ಮನ್ ಇಂದ ಅವ್ರಿಗೆ ಯಾರು ಹೇಳಿಲ್ವಲ್ಲ, ಅವರೇ ಸ್ವತಃ ರಿಸೈನ್ ಮಾಡಿಬಿಟ್ರು. ಕಾಂಗ್ರೆಸ್ ಮೆಂಬರ್ಶಿಪ್ ಇಂದ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಏನ್ ಆಕ್ಷನ್ ತಗೊಳ್ಳಿ ನಿಜವಾಗ್ಲೂ ಕರೆಕ್ಟ್ ಆಗಿದೆ. ನೀವು ಅಷ್ಟು ಮಾಡಲಿಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನೇ ಇರಲ್ಲ. ಇನ್ನು ಉಬೇದುಲ್ಲಾ ಶರೀಫ್ ಅವರು ಈ ರೀತಿಯಾಗಿ ಸ್ಫೋಟಕವಾದಂತಹ ಹೇಳಿಕೆಗಳನ್ನು ನೀಡಿದ್ದಾರೆ. ಮುಖ್ಯವಾಗಿ ಜಮೀರ್ ಅಹಮದ್ ಅವರು JDSಗೆ ಹೋಗ್ತಾರೆ ಅಥವಾ JDS ಪಕ್ಷಕ್ಕೆ ಸೇರ್ಕೊಳ್ತಾರೆ ಅನ್ನುವಂತಹ ಸಾಕಷ್ಟು ವದಂತಿಗಳು, ವಿಚಾರಗಳು ಚರ್ಚೆಯಲ್ಲಿದ್ದವು, ಗೊಂದಲದಲ್ಲಿದ್ದವು. ಈ ಒಂದು ವಿಚಾರದ ಬಗ್ಗೆ ಅಂದರೆ ಜಮೀರ್ ಅವರು ಹಂಗಾದರೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗ್ತಾರಾ, JDSಗೆ ಸೇರ್ಕೊಳ್ತಾರಾ ಅನ್ನುವಂತಹ ಅನುಮಾನ, ಕ್ವಶನ್ಗಳಿಗೆ ಇಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಒಬ್ಬರು ರಿಯಾಕ್ಟನ್ನು ಮಾಡಿದ್ದಾರೆ. ಉಬೇದುಲ್ಲಾ ಶರೀಫ್ ಅವರು ಸ್ಫೋಟಕವಾದಂತಹ ಹೇಳಿಕೆಗಳನ್ನು ನೀಡಿದ್ದಾರೆ. ಈಗಾಗಲೇ ಜಬ್ಬಾರ್ ಅವರಾಗಿರ್ಬೋದು, ನಜೀರ್ ಅವರಾಗಿರ್ಬೋದು, ಅಫ್ರಿನ್ ಖಾನ್ ಅವರಾಗಿರ್ಬೋದು, ಇವ್ರನ್ನೆಲ್ಲ ಉಚ್ಚಾಟನೆ ಮಾಡೋದು, ಅಮಾನತು ಮಾಡೋದು ಏನೆಲ್ಲ ನಾವು ನೋಡ್ಕೊಂಡು ಬರ್ತಾ ಇದ್ವಿ. ಈ ಒಂದು ಹೊತ್ತಲ್ಲಿ ಜಮೀರ್ ಅಹಮದ್ ಅವರು ಕೂಡ ಆ ಒಂದು ಸಾಲಿನಲ್ಲಿದ್ದಾರೆ. ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ವಿಚಾರಗಳು, ಗೊಂದಲಗಳು ಕೂಡ ನಾವು ಕೇಳ್ತಾ ಇದ್ವಿ.
ಸೊ ಹೀಗಿರಬೇಕಾದ್ರೆ ಜಮೀರ್ ಅಹಮದ್ ಅವರು JDS ಪಕ್ಷಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ವದಂತಿಗಳು ವಿಚಾರಗಳನ್ನು ಕೇಳ್ಪಡ್ತಾ ಇದ್ವಿ. ಇದಕ್ಕೆ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಹಿರಿಯ ಮುಖಂಡ ಉಬೇದುಲ್ಲಾ ಶರೀಫ್ ಅವರು.